ಭಾರತ ಹಾಗೆ ಭಾರತದ ಪರಿಕಲ್ಪನೆಗೆ ವಿರುದ್ಧವಾಗಿರೋದು. ಈಗ ತಿರಂಗಾ ಧ್ವಜವನ್ನ ಇಡೀ ರಾಷ್ಟ್ರ ತನ್ನ ರಾಷ್ಟ್ರಧ್ವಜ ಅಂತ ಒಪ್ಪುವಾಗ ಭಗವಧ್ವಜವೇ ನಮ್ಮ ಧ್ವಜ ಅಂತ ಹೇಳಿ RSS ಹೇಳೋದು. ಜನಮನಗಣ ಅಲ್ಲಲ್ಲ, ಅದನ್ನ ರಾಷ್ಟ್ರಗೀತೆ ಅಂತ ಒಪ್ಪದಾಗ ಇಲ್ಲ ನಾವು ಅದಕ್ಕೆ ವಿರುದ್ಧವಾಗಿ ಮತ್ತೊಂದೇನೋ ಹಾಡ್ತೀವಿ ಅನ್ನೋದು ಇಂಥ ಮನಸ್ಥಿತಿ RSS ಇದೆ. ಡೆಫಿನೆಟ್ಲಿ ಇಲ್ಲ. ಇದು ತಪ್ಪು ಕಲ್ಪನೆ ಅಥವಾ ಸುಳ್ಳು ಮಾಹಿತಿ. RSS ಯಾವತ್ತೂ ತಿರಂಗಾನ್ ಒಪ್ಪೋದಿಲ್ಲ ಅಂತ ಹೇಳಲಿಲ್ಲ. RSS ನ ಸರಸಂಘ ಚಾಲಕರುಗಳು ನಿಶ್ಚಯ ಮಾಡಿದ್ರು ವ್ಯಕ್ತಿಯಾಗಿರುವಂತ ಸಂಘಟನೆ ನಿರ್ಮಾಣ ಆಗಬಾರದು ಅಂತ. ಇದು ಭಾರತದ ಪರಂಪರೆಯ ಮೂಲ ಸತ್ವ. ಭಾರತದ ಪರಂಪರೆ ಹೇಳುತ್ತೆ ವ್ಯಕ್ತಿ ಆಧಾರಿತವಾಗಿರುವಂತದ್ದು ಯಾವುದು ಶಾಶ್ವತವಾಗಿ ಉಳಿಯೋದಿಲ್ಲ, ಯಾವುದು ವ್ಯಕ್ತಿಯನ್ನ ಮೀರಿ ನಿಲ್ಲುತ್ತೋ ಅದು ಉಳಿಯುತ್ತೆ. ಹಾಗಿದ್ರೆ ವ್ಯಕ್ತಿ ಇರುವಂತ ಜಾಗದಲ್ಲಿ ಏನ್ ಮಾಡಬೇಕು? ಇದು RSS ಮೊದಲಿಗೆ ಹೇಳಿದ್ದಲ್ಲ. ಸಿಖ್ಖರ ಗುರುಗಳಾಗಿರುವಂತ ಗುರು ಗೋವಿಂದ್ ಸಿಂಗರು ಹೇಳಿದ್ರು. ಗುರು ಗೋವಿಂದ ಸಿಂಗರು ಅಂದ್ರೆ ನನ್ನ ನಂತರ ಮತ್ತೆ ಯಾವ ಗುರುಗಳು ಅಂತ ಹುಡುಕಾಡ್ತಾ ಇರುವಂತಿಲ್ಲ. ಯಾವ ಗುರುಗ್ರಂಥ ಸಾಹಿಬ್ ಅನ್ನುವಂತ ಗ್ರಂಥ ಇದೆಯೋ ಆ ಗ್ರಂಥವೇ ಇನ್ನು ಮುಂದೆ ಗುರುವಾಗಿರುತ್ತೆ. ನಾವೆಲ್ಲರೂ ಅದರ ಮುಂದೆ ನಮಿಸಬೇಕು ಅಂತ. ಹೀಗಾಗಿ 10ನೇ ಗುರುವಿನ ನಂತರ ಸಿಖ್ಖರಿಗೆ ಮತ್ತೆ ಗುರುವಿಲ್ಲ.